ನಿಜವಾಗ್ಲು ಈ ಸ್ಮೆಲ್ ನೋಡು ಹೆಂಗಿದೆ ಇಲ್ಲಿ. ಸ್ಮೆಲ್ ನೋಡು, ಏರ್ ಸ್ಮೆಲ್ ನೋಡು. ಟೀ ಸ್ಮೆಲ್ ಇದು ಹೆಂಗ್ ಬರ್ತಿದೆ ನೋಡು. ಏನೋ ಒಂಥರ ಚೆನ್ನಾಗಿದೆ, ಇಲ್ಲ ಅಂತಲ್ಲ, ಬಟ್ ಈ ಥರ ಸ್ಮೆಲ್ ಯಾವತ್ತೂ ನೋಡಿಲ್ಲ. ಯಾವ ಪರ್ಫ್ಯೂಮಲ್ಲೂ ನೋಡಿಲ್ಲ, ಏನಿಲ್ಲ. ಪುಷ್ಪ 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 ಅದೇನೋ ಫೇಕ್ ಕಲೆಕ್ಷನ್ಸ್ ಅಂತೆ ಅಭಿ. ನನಗೆ ಯಾಕೋ ಡೌಟ್ ಹೊಡಿತೈತೆ. ಹಾಂ, ಮೂವಿ ಮಾಡಿರೋದು. ಹಾಂ, ನೋಡಿದೆ. ಹಳೆ ಗುರ್ಕ ಅದು 2004-05 ಆ ಗುರ್ಕ ಅದು, 20 ವರ್ಷ ಹಳೇದು. ಅದೆಲ್ಲ ತೋರಿಸ್ತಾರೆ ಸೆಕೆಂಡ್ ಹಾಫಲ್ಲಿ. ಹಾಂ, ಎಕ್ಸ್ಚೇಂಜ್ ಕಟ್ಟಲ್ಲಿ ತೋರಿಸ್ತಾರೆ. ಓ ಅಭಿ ಲೆಫ್ಟ್ ನೋಡು ಅಭಿ. ವಾ, ಅಫ್ಕೋರ್ಸ್. ಸಿಂಪಲ್ ಟ್ರಿಕ್ ಏನು ಗೊತ್ತಾ ಅದು, ಕಾರ್ನರ್ಸ್ ಅಲ್ಲಿ ನೀನು ಯಾವ ಕಡೆ ಹೋಗ್ಬೇಕೋ ಆ ಕಡೆನೇ ನೋಡು, ಆ ಕಡೆ ಈ ಕಡೆ ನೋಡಬಾರ್ದು. ಗಾಡಿ ನೀನು ಕರೆಕ್ಟ್ ಪೊಸಿಷನಲ್ಲಿ ಇಟ್ಟಿದ್ರು, ನೀನು ಸ್ವಲ್ಪ ಆ ಕಡೆ ಈ ಕಡೆ ನೋಡಿದ್ರೆ ನೀನು ಅಲ್ಲಿಗೆ ಹೋಗ್ತೀಯ. ನೀನು ಎಲ್ಲಿಗೆ ಹೋಗ್ಬೇಕೋ ಅಲ್ಲೇ ನೋಡು ಕಾರ್ನರ್ಸಲ್ಲಿ, ಆಟೋಮೆಟಿಕ್ಕಾಗಿ ಅಲ್ಲೇ ಹೋಗ್ತೀಯ, ನೀನೇನು ಮಾಡಿಲ್ಲ ಅಂದರು. ಇದೊಂದು ಅನ್ನೋನ್ ಟ್ರಿಕ್ಕು ನಾನು ಯೂಸ್ ಮಾಡೋದು. TN ಸುಂಕ ಅದೇ ಸಕ್ಕದಾಗಿದೆ ಅಭಿ, ನೆಕ್ಸ್ಟ್ ಲೆವೆಲು. ಸಣ್ಣದು ಏನೋ ಲೇಕ್ ಥರ ಇದೆ ನೋಡು, ನೀರಂಕಿ. ಓ, ಜೀಪ್ ಬರ್ತಿದೆ. ಜೀಪ್ ಓಹೋ, ಅದು ಗ್ರಾವೆಲ್ ಇತ್ತು, ಅದಕ್ಕೆ ಟರ್ನ್ ಹೊಡಿದ್ರೆ ಗೋವಿಂದ. ಫುಲ್ ಗ್ರಾವೆಲ್ ಇದೆ ಇಲ್ಲಿ, ಹುಷಾರಾಗಿ ಬಾ. ಅದಕ್ಕೆ ಮಗ ಇದು ನೋಡ್ರೆ ನನಗೆ ಇದು ಜ್ಞಾಪಕ ಬರುತ್ತೋ, ಇನಿಷಿಯಲ್ ಡಿನೇ ಜ್ಞಾಪಕ ಬರುತ್ತೆ ನನಗೆ. ಸೇಮ್ ಎಕ್ಸಾಕ್ಟ್ಲಿ ಹಿಂಗೆ ಇರೋದಲ್ವ ಅದು. ಅದಕ್ಕೆ ಕಾರ್ನರ್ಸು, ಅಲ್ಲಿ ಬ್ಯಾರಿಕೇಡ್ಸು, ರೋಡು ಎಡ್ಜಲ್ಲಿ ಎಲ್ಲ ಹಿಂಗೆ ಇರೋದು. ಹೌದಾ, ಬಾ ಎಲ್ಲಾದ್ರೂ ಕೆಳಗಡೆ ನಿಲ್ಸೋಣ ಬಾ ಸ್ವಲ್ಪ. ಹಾಂ, ಬೈಕ್ ಬರ್ತಿದೆ, ಕಾರ್ ಬರ್ತಿದೆ. ಚೆನ್ನಾಗಿರುತ್ತೋ. ಟ್ರ್ಯಾಕ್ ಸೆಕ್ಷನ್ಗೆ ಹೋಗೋಣ. ಗೇರ್ಸ್ ಇರಬೇಕು ಅಷ್ಟೇ, ಫುಲ್ ಲೆದರ್ಸ್, ಫುಲ್ ಸೂಟ್ ಇರಬೇಕು, ಅದಕ್ಕೆ ಎಲ್ಲ ಇರಬೇಕು.
ಅಲ್ಲಿ ರೆಂಟಿಗೆ ಸಿಗುತ್ತೆ, ಇಲ್ಲ ಅಂತಲ್ಲ. ಮಗ ಸ್ಪೀಡ್ ಬ್ರೇಕರು. ಏನಿದೆ ತಾನೇ, ಸಕ್ಕದಾಗಿದೆ ಅಭಿ. ನನಗೆ ಎಸ್ಪೆಷಲಿ ಆ ಟ್ರೀಸು ಇರ್ತಾವೆ ನೋಡು ಸ್ಟ್ರೈಟ್ಗೆ, ಅದನ್ನ ನೋಡಿದ್ರೆ ಏನೋ ಒಂಥರ ವಾ, ಇಲ್ಲೇ ಹಿಂಗೆ ಇದೆ ನೋಡು ಸ್ಟ್ರೈಟ್ಗೆ, ಅದಕ್ಕೆ ನಿಧಾನಕ್ಕೆ ಬಾ. ಅದೇ ಸ್ಮೆಲ್ಲು, ಅವಾಗಿಂದಾನೇ ಸ್ಮೆಲ್ಲು, ನಾನು ಅದೇ ಹೇಳಿದ್ದು. ಹಾಂ ಹಾಂ, ಲಾರಿ ಬರ್ತಿದ್ಯೋ ಲಾರಿ. ಸುಂಕ ಸಾಲೆ 4 ಕಿಲೋಮೀಟರ್ಸ್ ಇನ್ನು. ಸುಂದರ ಸಕ್ಕತ್ತಾಗಿದೆ ತಾನೆ. ಹಾಂ, ಆಲ್ಫಾ ಹೆಚ್ಚು ನಿಜವಾಗ್ಲೂ ಅಭಿ ಅನ್ಕೊಂಡೇ ಇದ್ದಿಲ್ಲ ನಾನು ಹಿಂಗಿರುತ್ತಂತ, ಈ ಲೆವೆಲ್ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದಿಲ್ಲ. ಅದಂತೂ ನಿಜ 100% ಹೇಳ್ತೀನಿ ನಾನು. ಲೈಕ್ ಗ್ರಿಪ್ ಹೆಂಗಿದೆ ಅಂದರೆ ಪಕ್ಕ ಅಲ್ಲೇ ಸ್ಟಿಕ್ ಆಗ್ತಿದೆ. ಹಾಂ, ಕಾರು ಅದೇ ಇನಿಷಿಯಲ್ ಡಿ ಕಾನ್ಸೆಪ್ಟ್ ಅವರು. ನಾವು ಹಂಗೆ ಬರೋಣ ಮಗ. ಇಲ್ಲಲ್ಲ, ಅಲ್ಲಿ ಅದು ಕುದುರೆಮುಖ ರೋಡ್ ನ್ಯಾಷನಲ್ ಪಾರ್ಕು, ಅಲ್ಲಿ ಕಾರ್ಗಳು ಎತ್ಕೊಂಡು ಹೋಗ್ಬೇಕಾ ಇನಿಷಿಯಲ್ ಡಿ ಥರ. ಇಬ್ಬರು ಒಂದು ಸಿವಿಕ್ ತಗೊಂಡು ಫುಲ್ ಸಸ್ಪೆನ್ಷನ್ ಎಲ್ಲ ರೆಡಿ ಮಾಡಿಸ್ಬಿಟ್ಟು ಈ ರೋಡ್ಗ ಇದು ತುಂಬ ಕ್ಲೋಸ್ ಇದೆ ಅಭಿ. ಐ ಮೀನ್ ತುಂಬ ವೈಡ್ ಇಲ್ಲ. ಅದಕ್ಕೆ ಅಲ್ಲಿಗೆ ಹೋಗೋಣ ಅಂದಿದ್ದು. ಅಲ್ಲಿ ವೈಡ್ ಇದೆ ರೋಡು, ಪ್ಲಸ್ ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋಕೆ ಸಕ್ಕತ್ತಾಗಿದೆ ಇನ್ನೂ ಅಲ್ಲಿ. ಕಾರು ಇಗ್ನಿಯಸ್ ಅಂತಾನ ಇದೆ ಅದ್ರ ಹೆಸರು. ಆ್ಯಡ್ಸ್ ಅಲ್ಲ ಮಗ, ಅವ್ರಿಗೆ ಮಾರ್ಕೆಟ್ ಪಲ್ಸ್ ಗೊತ್ತು. ಸೇಫ್ಟಿ ಏನಕ್ಕೆ ಅಂದರೆ ನೀನು ಕರೆಕ್ಟಾಗಿ ಕೊಡಿಸು, ಸೇಫ್ಟಿ ಏನಕ್ಕೆ ಅಂದ್ಬಿಡ್ತಾರೆ, ಅಂಥವ್ರೆ ತಗೊಳ್ಳೋದು ಅದನ್ನ. ಹಾಂ, ಕರೆಕ್ಟಾಗಿ ಓಡಿಸು ನಿನಗೆ. ಹಾಂ, ಅದೇ ಕಾರು ಆಲ್ಟೋ. ಓ, ಕಲ್ ಮೇಲೆ ಎತ್ಬಿಡ್ತು ನಂದು ಗಾಡಿ, ಬ್ಯಾಕ್ ವೀಲು ಕಲ್ಲಾಗ ರಪ್ಪ ಅಂತ ಎಗರ್ತು. ಅದು ಚೆನ್ನಾಗಿದೆ ಅದು MRF ಟೈರು. ನಾನು ಹೇಳ್ತಿಲ್ವಾ, ನಾನು ಓಡಿಸಿದ್ದೀನಲ್ಲ ಕರಿಯನ್ ಗಾಡಿಯಲ್ಲಿ.
ಹೆಂಗೆ ಓಡಿಸಿದ್ ನಾನು ಕನ್ಕೊಂಡಾಗ ಹೋಗ್ದಾಗ ಅದು ಹಾಕಿದ್ದೀನಿ ನೋಡೊಂದು ವಿಡಿಯೋ. ಅದೇ ಟೈರ್ಸ್ ಎಲ್ಲ ಹಾಕ್ಸಿರೋದು. ಅದು ಏನು ಆಲ್ಮೋಸ್ಟ್ ಡೆಡ್ ಪೊಸಿಷನಲ್ಲಿ ಇತ್ತು ಅವಾಗ ಟೈರ್ಸ್. ಅದು ಸ್ವಲ್ಪ ಹೀಟ್ ಆಗ್ಬೇಕಷ್ಟೇ. ಹಾಂ ಹಾಂ ಇಲ್ಲ ಇಲ್ಲ, ನೀನು ಫುಲ್ ಬೈಕ್ ಕೇಪಬಿಲಿಟಿ ಗೊತ್ತಾಗ್ಬೇಕಂದ್ರೆ ಈ ಟೈರ್ಸಲ್ಲಿ ಆಗಲ್ಲ. ಇದೇನಿದ್ರೆ ಇಂಡಿಯನ್ ರೋಡ್ಸ್ ಚೆನ್ನಾಗಿದೆ, ಇಲ್ಲ ಅಂತ ಅಲ್ಲ, ನಾರ್ಮಲ್ ಆಗಿ ಓಡಿಸೋವ್ರಿಗೆ. ಬಟ್ ನಾವು ಸ್ವಲ್ಪ ಏನು ಹೇಳೋದು, ನಮಗೆ ಗ್ರಿಪ್ಪು, ನಮಗೆ ಬ್ರೇಕಿಂಗ್ ಎಲ್ಲ ಇಂಪ್ರೂವ್ ಆಗಬೇಕಂದ್ರೆ ಬೇರೆ ಟೈರ್ಸ್ ಹಾಕ್ಸ್ಲೇಬೇಕಿನ್ನ. ಅದೇ ಕಾರ್ ಬರ್ತಿದೆ, ಯಾವುದೋ ಅವನು ಜುಯ್ ಅಂತ ಎಗರಿಸ್ಬಿಟ್ಟ. ಯಾವುದೋ ಇದು ನನಗೆ ಗೊತ್ತಿಲ್ಲ. ಆಲ್ಟೋ ಲೈ, ಲಾರ್ಡ್ ಆಲ್ಟೋ, ಸಿಮೆಂಟ್ ರೋಡು. ಕಾರ್ನರ್ಸಲ್ಲಿ ಸುಮ್ಮನೆ ಈ ಥರ ಸಿಮೆಂಟ್ ರೋಡ್ ಹಾಕ್ಬಿಡ್ಬೇಕು. ಅದು ಯಾವತ್ತೂ ಹೋಗೋದೇ ಇಲ್ಲ, ಇದು ಹೋಗಲ್ಲ, ಪ್ಯಾಚ್ ಹೋಗಲ್ಲ. ಅದು ಏನೋ ಲಾರಿಗೆ ಏನೋ ವೆಯ್ಟ್ ಬಂದಿರೋದಕ್ಕೆ ಆ ಥರ ಆಗಿದೆ ಮೋಸ್ಟ್ಲಿ. ಓವರ್ಟೇಕ್ ಮಾಡ್ಕೊಂಡು ಬರಲೇಬೇಕಂದ್ರೆ. ನನಗೆ ಕಾರು ಹಿಂದ್ಗಡೆ ಹೋಗ್ಬೇಕಂದ್ರೆ ಇರಿಟೇಷನ್, ಗೊತ್ತಾಗೋದಿಲ್ಲ ಮುಂದೆ ಏನಿದೆ ಅಂತ. ಏನು ಬೇಡ ಇಲ್ಲಿ ರೋಡ್ ಚೆನ್ನಾಗೇ ಇದಾವ. ಇಲ್ಲೇ ಎಲ್ಲ ಕೇಳ್ಬೇಕವಿ. ಎಲ್ಲಿದೆಯೋ ರೋಡ್ ಚೆನ್ನಾಗೇ ಇದೆ ರೋಡು. MG ಬರ್ತಿದೆ ಒಂದು ಆಪೋಸಿಟು, ಹುಷಾರು. ರಾಣಿ ಜೆರಿ ಕಾಫಿ ಶಾಪ್ ಅಂತೆ. ಇಲ್ಲೇ ಎಲ್ಲ ರೈಟು ಮೋಸ್ಟ್ಲಿ. ಹಾಂ ಇಲ್ಲೇ ನೋಡ್ತೀನಿ ಅಣ್ಣ. ರಾಣಿ ಜೆರಿಗೆ ಹೋಗ್ಬೇಕು. ಈಗ ಮೇಲೆ ಹೋಗ್ಬೇಕಾ? ಓಕೆ ಇಲ್ಲಿ ಮೇಲೆ ಅಂತ ರೈಟ್ ತಗೊಳ ಅಭಿ. ಇರೋ ಸ್ಕೂಟಿ ಬರ್ತಾವನೆ. ಇದಿನ್ನೂ ತಿನ್ನಾಗೋಯ್ತಲ್ಲ ರೋಡು. ಓಹ್ ಏಯ್ ರೋಡ್ ಕಾಣಿಸ್ಬಾರ್ದು ಅಂದ್ಬಿಟ್ಟು ಏನಾದ್ರು ಹಾಕವ್ರ ಈ ಕಿಡಿಗಳೆಲ್ಲ ಹಿಂಗೆ. ಸುಮ್ಜರ ಹಾಂ
तेरी आंखों का काजल ಫೋರ್ತ್ ಗೇರಲ್ಲಿ ಅಷ್ಟು ಲೋ ಸ್ಪೀಡಲ್ಲಿ ಓಡಿಸ್ತಾ ಇದ್ದೀನಿ ನಾನು. ಸ್ಮೆಲ್ ನೋಡ ಬಿ ಮಲ್ಗೆ ಹೋ ಸ್ಮೆಲ್ಲು ಆಲ್ಮೋಸ್ಟ್ ತಾನೇ. ಹ್ಞೂ ಸಕ್ಕತ್ತಾಗಿದೆ. ಇಲ್ಲಿಗೆ ತಾನೇ ಬರಬೇಕು ಹನಿಮೂನ್ಗೆ. ಅವ್ರು ಯಾಕೆ ಊಟಿ ಕೊಡೈ ಶಿಮ್ಲಾ ಗಿಮ್ಲಾಗ್ ಹೋಗ್ತಾರೆ? ಇದು ಅಭಿ ಲೆಫ್ಟ್ ಸೈಡ್ ನೋಡಬಿ ಏನಿದೆ, ಸಕ್ಕತ್ತಾಗಿದೆ. ನೋಡಿದೆ ಪಿಕಪ್ ಇನ್ ಅದೇ ಅಭಿ ಇರೋದು 100 ಏನೋ ಹಾರ್ಸ್ ಪವರ್ ಕೊಡ್ತಾನೆ ಅದರಲ್ಲಿ. 250 ನ್ಯೂಟನ್ ಮೀಟರ್ ಟಾರ್ಕ್ ಕೊಡ್ತಾನೆ. ಇನ್ನೇನು ಬೇಕು? ಹಳೆ ಮೆಹಾಕ್ ಇಂಜಿನ್ ಅದರಲ್ಲಿರೋದು. ಇನ್ನೇನು ಬೇಕು ಹೇಳು? ಅಷ್ಟು ಸಾಕು. ನೋಡು ನಾನು ನೆನ್ನೆ ಅದೇ ಹೇಳಿದ್ದು ನಿನಗೆ, ಇದನ್ನು ನೋಡ್ರೆ ಸುಮ್ಮನೆ ಓಡಿಸ್ಕೊಂಡಿರ್ಬೇಕು ಅನ್ಸುತ್ತೆ ಅಷ್ಟೇ. ಹಾಂ ಅಲ್ಲೆಲ್ಲೋ ಒಂದೇ ಒಂದು ಸ್ಟೇ ಇದೆ ನೋಡಬಿ, ಲೆಫ್ಟ್ ಸೈಡಲ್ಲಿ ಮೇಲೆ ಒಂದಿದೆ, ಒಂದೇ ಒಂದಿದೆ ನೋಡು ಮುಂದೆ. ನೀನು 45 ಡಿಗ್ರಿ ಕರೆಕ್ಟಾಗಿ ನೋಡು ಕಾಣಿಸುತ್ತೆ. ಒಂದೇ ಒಂದಿದೆ ಅಲ್ಲಿ. ನಿನ್ನ ಹೆಡ್ಡಿಂಗ್ ಡಯಾಗ್ನಲ್ ಆಗಿ ಪೊಸಿಷನ್ ಮಾಡೋ ಕಾಣಿಸ್ಬಿಡುತ್ತೆ. ಬಾ ಹಾಂ ಅದೇ. ಓ ಫುಲ್ ಡೌನ್ ಇಲ್ಲ ಬಿ. ಹಿಂಗೆ ತಾನೆ ಹಿಂಗೆ ಬಾ.